ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂದರೆ ಒಂದು ಹೆಲ್ತ್ ಟಿಪ್ಸ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಗೊತ್ತಿರೋ ಅಷ್ಟೊಂದು ತಿಳಿಸ್ಕೊಡ್ತೀನಿ ನಿಮಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ಅದನ್ನು ನೀವೆಲ್ಲ ನೋಡಿರ್ತೀರಾ, ಅದ್ರ ಬಗ್ಗೆ ಕೇಳಿರ್ತೀರಾ. ಸಿಟಿ ಸೈಡ್ ಅದನ್ನು ಶೋ ಗಿಡ ಥರ ಬಳಸ್ತಾರೆ. ಆ ಸೈಡೆ ಗೊತ್ತಿರೋ ಮಾಮೂಲಿ ಯೂಸ್ ಮಾಡ್ತಾರೆ. ಗೊತ್ತಿಲ್ಲದೆ ಇರೋರು ಶೋ ಗಿಡ ಥರ ಚೆನ್ನಾಗಿ ಕಾಣುತ್ತೆ, ಮನೆ ಮುಂದೆ ಏನೋ ಥರ ಬಳಸ್ತಾರೆ. ಇದು ಹಳ್ಳಿ ಸೈಡು ಆಯುರ್ವೇದಿಕ ಗಿಡ ಬಳಸ್ತಾರೆ ಜಾಸ್ತಿ. ಅದನ್ನು ಮಕ್ಕಳಿಗೆ, ಅಜ್ಜಿಗೆ, ಆಮೇಲೆ ಮಾಮೂಲಿ ಎಲ್ಲ ವಯಸ್ಸಿನವ್ರಿಗೂ ಬಳಸ್ತಾರೆ. ಇಂಥ ವಯಸ್ಸು ಅಂತ ಎಲ್ಲ ವಯಸ್ಸಿನವ್ರಿಗೂ ಬಳಸ್ತಾರೆ. ಮೆಡಿಕಲ್ ಇಂಜೆಕ್ಷನ್ ಮಾತ್ರ ಹಿಡಿಲಿಲ್ಲ ಅಂದರೆ ಅದನ್ನೇ ಬಳಸೋದು. ಅದು ಅಡ್ಜಸ್ಟ್ ಆಗಿಲ್ಲ ನಮ್ಮ ಬಾಡಿಗೆ ಅಂದರೆ ಹಾಸ್ಪಿಟಲ್ ತೋರಿಸ್ತಾರೆ, ಹಿಂಗಾಗೈತೆ ನೋಡಿ ಅಂತ. ಅವರು ಕೊಡೋ ಮೆಡಿಸಿನ್ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಆಲ್ಮೋಸ್ಟ್ ಇದನ್ನೇ ಬಳಸೋದು. ಅದನ್ನು ತಾಯಿ ಎದೆಯಲ್ಲೂ ಕೂಡ ಬಳಸ್ತಾರೆ. ಮಾಮೂಲಿ ನೀರು ಹಾಕಿ ಅದನ್ನು ಚೆನ್ನಾಗಿ ಏನಂತಾರೆ ಒಳ್ಕಲ್ಲಲ್ಲಿ ಗೊತ್ತಿರುತ್ತೆ, ಒಳ್ಕಲ್ಲನ್ನು ಅಲ್ಲಿ ಚೆನ್ನಾಗಿ ಹಾಕಿ ಕಲ್ಲಲ್ಲಿ ರುಬ್ಬಿ ಅದು ರಸ ಕುಡಿಸಿ, ಅದು ರಸ ಕುಡಿಸ್ತಾರೆ. ಮತ್ತು ಅದನ್ನು ಎಲ್ಲೆಲ್ಲಿ ಏನೇನಾಗೈತೆ ಅಲ್ಲಿಗೆ ಟ್ಯಾಪೆ ಥರ ಹಾಕಿ ಹಾಕಿ ಬಳಸ್ತಾರೆ. ಅದ್ರ ಬಗ್ಗೆ ತಿಳಿಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಮಾಡೋ ಹೊಸ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಪ್ಲೀಸ್. ಇಷ್ಟು ಹೇಳ್ತಾ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ ಏನು ಅಂತ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇನ್ನು ಮುಂದಕ್ಕೆ. ನೋಡಿ ಫ್ರೆಂಡ್ಸ್, ಇದನ್ನು ಜಾಸ್ತಿ ಹಳ್ಳಿ ಸೈಡ್ ಬಂದರೆ ಜಾಸ್ತಿ ಗದ್ದೆಗಳ ಸೈಡ್ ಇದ್ದಾಗಲೇ ಬೆಳ್ಕೊಂಡಿರುತ್ತೆ. ಯಾರೂ ಅದನ್ನು ಇಡಲ್ಲ. ಒಬ್ಬೊಬ್ಬರು ಸಿಟಿಲಿ ನಡೆಸ್ತಾರೆ. ಹೋಗಿಡೋಕ್ಕೆಲ್ಲ ಜಾಗ ಕಾರಣಕ್ಕೋಸ್ಕರ ನೋಡಿ, ಇದನ್ನೇ ಗಿಡ. ಅದು ಪೈಕಿ ಅಂತ ಹೆಸರು. ಸ್ವಲ್ಪ ಜನ ಗೊತ್ತಿರೋಲ್ಲ ಅದ್ರ ಬಗ್ಗೆ. ಎಷ್ಟು ಇದನ್ನು ಆಯುರ್ವೇದಿಕಾಗಿ ಬಳಸ್ತಾರೆ ಅಷ್ಟೇ, ಹೆಸರು ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕಡೆ ಇದನ್ನು ಪೈಕಿ ಅಂತಾರೆ. ಇದನ್ನು ಏನಕ್ಕೆ ಅಂದರೆ ಮೈಲಿ ಅಲರ್ಜಿ ಆಗಿರೋದು, ಮತ್ತು ಅಮ್ಮ ಥರ ಇರುತ್ತಲ್ಲ, ಅಮ್ಮ ಥರ ಇನ್ನೊಂದು ಥರ ಐತೆ, ಅದಕ್ಕೆ ಎಲ್ಲ ತುಂಬ ಬಳಸ್ತಾರೆ ಇದನ್ನು. ಮತ್ತು ಅಡುಗೆಗೂ ಬಳಸ್ತಾರೆ. ಅಡುಗೆಗೆ ಬಜ್ಜಿ ಹಾಕೋ ಥರ ಬಳಸ್ತಾರೆ. ಮತ್ತು ಮಸೊಪ್ಪು ಸಾರು ಮಾಡ್ತಾರೆ ಗೊತ್ತಾ, ಅದಕ್ಕೆ ಮಸೊಪ್ಪು ಸಾಂಬಾರಿಗೆ ಇದನ್ನು ಬಳಸ್ತಾರೆ. ಏನಕ್ಕಂದರೆ ಎಲ್ಲ ಮಿಕ್ಸ್ ಮಾಡಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಒಬ್ಬರು ತಿನ್ನೋಕ್ಕಾಗಲ್ಲ, ಇದನ್ನು ಕಹಿ ಅಂತಾರೆ. ಮತ್ತು ಈಗ ಜಾಸ್ತಿ ಒಣಕೆಂಬ್ಳು ಥರ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ, ಕಿನ್ನಲ್ಗೆ ಸ್ವಲ್ಪ ಆಗುತ್ತೆ. ಆ ಥರ ಆದಾಗ ಬರ್ಗೆಂಬ್ಳು ಥರ ಬರುತ್ತೆ. ಅದು ಎಷ್ಟು ಡಾಕ್ಟ್ರ್ ಹತ್ರ ತೋರಿಸಿದ್ರು, ಅದು ಎಷ್ಟೇ ಮೆಡಿಸಿನ್ ಕೊಟ್ಟರು ಹೋಗಲ್ಲ. ಸೊ ಇದನ್ನು ಬಳಸಿದ್ರೆ ಇದಕ್ಕೆ ಲವಂಗ, ಸ್ವಲ್ಪ ಒಂದು 2 ಎಲೆ ತುಳಸಿ ಮತ್ತು ಬೆಲ್ಲ ಇಷ್ಟು ಹಾಕೋರು ಇನ್ನೂ ಸುಮಾರು ಥರ ಹಾಕ್ತಾರೆ. ಒಬ್ಬೊಬ್ರು ಇಷ್ಟು ಹಾಕ್ತಾರೆ. ಇಷ್ಟು ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಜಜ್ಜಿ ಅದಕ್ಕೆ ಇದ್ರ ಮಧ್ಯಕ್ಕೆ ಅದನ್ನೆಲ್ಲ ಇಟ್ಟು ಪುಡಿ ಮಾಡಿಟ್ಟು ತಿಂದರೆ ಬೇಗ ಕ್ಯೂರ್ ಆಗುತ್ತೆ ಕೆಮ್ಮು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೊಡ್ತಾರೆ. ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ನೋಡೋಕ್ಕೆ ಒಂಥರ ಶೋ ಗಿಡ ಥರನೇ ಕಾಣುತ್ತೆ, ಬಟ್ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನೋಡಿ, ನಿಮ್ಮ ಕಡೆ ಗೊತ್ತಿರುತ್ತೆ, ಹಳ್ಳಿ ಸೈಡ್ ಇರೋರಿಗೆ ತುಂಬ ಗೊತ್ತಿರುತ್ತೆ ಇದ್ರ ಬಗ್ಗೆ ಏನು ಅಂತ. ಹೇಗಿದೆ ಇದೆ ಗಿಡ, ಎಲೆ ನೋಡಿ ಎಷ್ಟು ಅಗಲ ಇದೆ, ಒಂದೊಂದೆಲೆ ಎಷ್ಟು ದೊಡ್ಡದಾಗಿದೆ. ಶೋ ಗಿಡ ಥರ ಇದೆ. ಸುಮಾರು ಕಡೆ ಸಿಟಿಲೆಲ್ಲ ಆಲ್ಮೋಸ್ಟ್ ಇದನ್ನು ಶೋ ಥರನೇ ಯೂಸ್ ಮಾಡೋದು. ಪಾಟ್ಗೆ ಹಾಕಿ ಹೊರ್ಗಡೆ ಸೈಡು ಪಾಟ್ ಫುಲ್ಲ ಸ್ಪ್ರೆಡ್ ಆದರೆ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ಅಂತ ಬಳಸ್ತಾರೆ. ಇನ್ನು ಹಳ್ಳಿ ಸೈಡ್ ಬಂದರೆ ಇದನ್ನು ಹಂಗೆ ಅಲರ್ಜಿ ಆ ಥರ ಇದ್ದರೆ ಇದನ್ನು ಚೆನ್ನಾಗಿ ಒಳ್ಕಲ್ಲಲ್ಲಿ ತೇದು ಇದು ರಸ ಕುಡಿಸ್ತಾರೆ. ಮತ್ತು ಇದನ್ನು ಇದು ಥರ ಇರುತ್ತಲ್ಲ, ಮಿಕ್ಕಿದ ಎಕ್ಸ್ಟ್ರಾ ಇರುತ್ತಲ್ಲ, ರಸ ತಗೊಂಡಿರುತ್ತಲ್ಲ, ಅದನ್ನು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಆ ಥರ ತುರ್ಕೆ ಥರ ಆಗಿರುತ್ತೆ, ಗಾಯ ಥರ ಆಗಿರುತ್ತೆ, ಇಡೀ ಬಾಡಿಯಲ್ಲಿ ಎಲ್ಲೇ ಆಗಿದ್ರೂ ಅಷ್ಟೇ, ಇದನ್ನು ಅದಕ್ಕೆ ಕ್ರೀಮ್ ಥರ ಅಪ್ಲೈ ಮಾಡ್ತಾರೆ. ಇದನ್ನು ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಚಿಕ್ಕದು, ಎಷ್ಟು ಎಲ್ಫುಲ್ ಇದೆ, ಯೂಸ್ಫುಲ್ ಆಗುತ್ತೆ ಅಂತ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಅಮ್ಮನ ಕೇಳಿ, ಅಮ್ಮಂದಿರು ಇರ್ತಾರಲ್ಲ ಮನೇಲಿ, ಅವ್ರನ್ನ ಕೇಳಿ, ಅಜ್ಜಿದಿರು ಕೇಳಿ, ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್ ಇದರಿಂದ.
ನೋಡಿರಲ್ಲ ಫ್ರೆಂಡ್ಸ್, ಇದ್ರ ಬಗ್ಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ, ಎಷ್ಟು ಯೂಸ್ ಇದೆ ಅಂತ. ಇದನ್ನು ಸಾಮಾನ್ಯವಾಗಿ ಜನಗಳು ಬಜ್ಜಿನೂ ಮಾಡ್ಕೊಂಡು ತಿಂತಾರೆ, ಮತ್ತು ಸಾಂಬಾರಿಗೂ ಹಾಕ್ತಾರೆ, ಚಟ್ನಿಗೂ ತುಂಬ ಹಾಕ್ತಾರೆ. ಇದನ್ನು ಅಷ್ಟು ಯೂಸ್ ಇದೆ, ಅಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ನೋಡೋಕ್ಕೆ ಇಷ್ಟು ಅಗಲ ಐತೆ ನೋಡಿ, ಹೆಂಗೈತೆ ನೋಡೋಕ್ಕೆ ಇಷ್ಟ ಐತೆ. ಬಟ್ ಇದರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ. ಪ್ಲೀಸ್ ಇನ್ನು ಯಾರನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ನಮ್ಮ ಪುಟ್ಟ ಹುಡುಗಿನ ಬೆಳೆಸಿ. ನಿಮ್ಗೆ ಯಾವ ಥರ ಬೇಕೋ ಆ ಥರನೇ ವೀಡಿಯೋ ಹಾಕ್ತೀನಿ. ಪ್ಲೀಸ್ ನಾನು ಹೇಗಿದೆ ಅಂತನಾದ್ರು ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಿಂಗೈತೆ ಹಿಂಗಿಲ್ಲ, ಇದು ಸರಿ ಮಾಡ್ಕೊಳ್ಳಿ, ಈ ಥರ ಮಾತಾಡಿ, ಈ ಥರ ಏನಾದರೂ ಸ್ವಲ್ಪ ಈಗ ಬೆಳೀತಿರೋ ಹುಡುಗಿನ ಪ್ಲೀಸ್ ಹೇಳಿ, ಕಮೆಂಟ್ ಮೂಲಕ ತಿಳಿಸಿ. ಬರೀ ನೋಡಿಬಿಟ್ರೆ ಸಾಕಲ್ಲ, ಅದ್ರಿಗೆ ಏನಾದರೂ ನಾವು ಮಾಡೋ ಇಷ್ಟು ಮಾಡ್ತಾ ಇರೋದಕ್ಕೆ ಏನಾದರೂ ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕಲ್ಲ ನಮಗೆ. ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.